ಸ್ನೇಹಿತರೆ ನಮಸ್ಕಾರ. ನಿಮ್ಮ ಜೊತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ನಾನು ಭಾವಿಸೋದು ಬಹಳ ಸಮಯ ಆಯಿತು. ಹೊಸದೇನಿಲ್ಲ. ಇಲ್ಲಿವರೆಗೆ ನಾನು ಅಂಕಣಗಳಲ್ಲಿ ಲೇಖನಗಳಲ್ಲಿ ಏನನ್ನು ಬರಿತಾ ಇದ್ನೋ ಅದನ್ನೇ ಮಾತಿನ ಮೂಲಕ ಹಂಚ್ಕೋಬೇಕು ಅಂತ. ಯಾಕಂದರೆ ಓದೋರಿಗಿಂತ ನೋಡೋರ ಮತ್ತು ಕೇಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ಮಾತಿನ ಮೂಲಕ ಅದೇ ವಿಚಾರಗಳನ್ನು ಹಂಚ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋ ಸೀರೀಸ್ನಲ್ಲಿ ಒಂದಷ್ಟು ವಿಚಾರಗಳನ್ನು ಆವಾಗ ಹಂಚ್ಕೊಳ್ತಾ ಇರ್ತೀನಿ. ಇವತ್ತು ನಾನು ಏನು ಯೋಚನೆ ಮಾಡ್ತಾ ಇದ್ದೆ ಅಂದರೆ, ನಮ್ಮ ಸಮಕಾಲೀನ ಈಗಿನ ಯುವ ತಲೆಮಾರನ್ನು ಗಮನಿಸಿದ್ರೆ ಬಹಳ ಮುಖ್ಯವಾಗಿ ಕಂಡುಬರುವಂಥ ಒಂದು ಸಮಸ್ಯೆ ಏನಂದರೆ ಒಂದು ಕ್ಲಾರಿಟಿಯ ಕೊರತೆ. ಯಾವ ಕ್ಲಾರಿಟಿ ಅಂದರೆ ಬದುಕಿನ ಬಗ್ಗೆ ಕ್ಲಾರಿಟಿ. ನಾವು ಬದುಕಿನಲ್ಲಿ ಏನಾಗಬೇಕು, ಏನನ್ನು ಸಾಧಿಸಬೇಕು ಅನ್ನೋ ವಿಷಯದಲ್ಲಿ ಒಂದು ಸ್ಪಷ್ಟತೆಯ ಕೊರತೆ. ಈಗ ಹೈಸ್ಕೂಲ್ ಹಂತಕ್ಕೆ ಬಂದ ವಿದ್ಯಾರ್ಥಿಗಳಲ್ಲಿ ಈ ಥರದ ಗೊಂದಲಗಳಿದ್ದರೆ ಏನು ಸಮಸ್ಯೆ ಇಲ್ಲ. ಆದರೆ ನಾವು ಅಟ್ಲೀಸ್ಟ್ ಕಾಲೇಜಿಗೆ ಬಂದಾಗಲಾದರೂ ಅಥವಾ ಅದಕ್ಕಿಂತ ಮುಂದೆ ಓದೋವಾಗಲಾದರೂ ನಾವು ಓದ್ತಾ ಇರೋ ಕೋರ್ಸು ಸರಿಯಾಗಿದೆಯಾ, ನಾವು ಮಾಡ್ತಾ ಇರೋ ಕೆಲಸ ಸರಿಯಾಗಿದೆಯಾ, ನಾವು ಬದುಕಿನಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದಕ್ಕಾಗಿ ನಾವು ಮಾಡೋ ಕೆಲಸಗಳು, ನಾವು ತಗೊಂಡ ನಿರ್ಧಾರಗಳು ಸರಿ ಇದೆಯಾ ಅನ್ನೋ ಸ್ಪಷ್ಟತೆ ನಮ್ಮಲ್ಲಿ ಇಲ್ಲದೆ ಹೋದರೆ ಬದುಕು ಮುಂದೆ ತುಂಬ ಕಷ್ಟ ಆಗುತ್ತೆ. ಉದಾಹರಣೆಗೆ, ನಾನು ಬದುಕಿನಲ್ಲಿ ಏನಾಗಬೇಕು, ಏನು ಸಾಧಿಸಬೇಕು, ಯಾವ ಉದ್ಯೋಗವನ್ನು ಕೈಗೊಳ್ಳಬೇಕು, ಆ ಉದ್ಯೋಗಕ್ಕೆ ಹೋಗಬೇಕು ಅಂತ ಹೇಳಿದರೆ ನಾನು ಏನು ಮಾಡಬೇಕು, ಅಥವಾ ನನ್ನಲ್ಲಿ ಯಾವುದೋ ಒಂದು ಹವ್ಯಾಸ ಪ್ರಬಲವಾಗಿದೆ ಅಂತ ಹೇಳಿದರೆ ಅದನ್ನು ಬಹಳ ಸಮರ್ಥವಾಗಿ ಬೆಳೆಸ್ಕೋಬೇಕು ಅಂತ ಹೇಳಿದರೆ ನಾನು ಏನು ಮಾಡಬೇಕು. ಈ ಸ್ಪಷ್ಟತೆ ನಮ್ಮಲ್ಲಿ ಬರದೇ ಹೋದರೆ ನಾವು ದೃಢವಾದ ಹೆಜ್ಜೆಗಳನ್ನು ಇಡೋದಕ್ಕೆ ಆಗೋದಿಲ್ಲ. ಹಾಗಾದರೆ ಈ ನಿರ್ಧಾರಗಳನ್ನು ಹೇಗೆ ತಗೊಳ್ಳಬಹುದು? ನಮ್ಮ ಬದುಕಿನ ಬಗ್ಗೆ ಎರಡು ದಾರಿ ಇದೆ. ಒಂದು, ನಮಗೆ ನಾವೇ ತಗೊಳ್ಳೋದು, ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಳೋದು. ಇನ್ನೊಂದು, 4 ಮಂದಿ ಹತ್ತಿರ ಮಾತಾಡಿ ನಿರ್ಧಾರ ತಗೊಳ್ಳೋದು. 4 ಮಂದಿ ಹತ್ತಿರ ಮಾತಾಡೋದು ಅಂದ್ರೆ ಏನು? ಅವರು ನಮ್ಮ ಸ್ನೇಹಿತರಾಗಿರಬಹುದು, ನಮ್ಮ ಬಂಧುಗಳಾಗಿರಬಹುದು, ನಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ನಮ್ಮ ಮೇಷ್ಟ್ರೇ ಆಗಿರಬಹುದು. ಅವ್ರ ಜೊತೆ ಮಾತಾಡಿ ನಮಗಿರೋ ಗೊಂದಲಗಳನ್ನು ಅವ್ರ ಜೊತೆ ಹಂಚಿಕೊಂಡು ಅಥವಾ ಅವ್ರ ಜೊತೆ ಒಂದು ರೀತಿಯ ಚರ್ಚೆ ಮಾಡಿಕೊಂಡು ನಾವೇನು ಮಾಡಬೇಕು ಅನ್ನೋದು ನಿರ್ಧಾರ ಮಾಡಬೇಕು. ಅವ್ರು ಹೇಳಿದ್ದನ್ನೇ ಮಾಡಬೇಕು ಅಂತಲ್ಲ, ಆದರೆ 4 ಮಂದಿ ಜೊತೆ ಮಾತಾಡಿದಾಗ ನಮಗೆ ಸ್ಪಷ್ಟತೆ ಸಿಗುತ್ತೆ, ಅವರ ಸಲಹೆಯಿಂದ ನಮಗೆ ಅನುಕೂಲನೂ ಆಗಬಹುದು. ಇನ್ನೊಂದು ದಾರಿ, ನಾನು ಆಗಲೇ ಹೇಳಿದ ಹಾಗೆ ಆತ್ಮಾವಲೋಕನ ಮಾಡ್ಕೊಳ್ಳೋದು. ಏನು ಆತ್ಮಾವಲೋಕನ ಅಂದರೆ, ನಮ್ಮ ಬಗ್ಗೆ ನಮಗಿಂತ ಚೆನ್ನಾಗಿ ತಿಳ್ಕೊಂಡವರು ಬೇರೆ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸ್ಟ್ರೆಂತ್ಸ್ ಏನು, ನಮ್ಮ ವೀಕ್ನೆಸ್ ಏನು, ನಮ್ಮ ಸ್ಕಿಲ್ಗಳೇನು, ನಮ್ಮ ಕೌಶಲ್ಯಗಳೇನು, ನಮ್ಮ ಶಕ್ತಿಗಳೇನು ಅನ್ನೋದು ನಮಗೆ ಗೊತ್ತಿರುತ್ತೆ. ಒಂದು ಕ್ಷಣ ಮೌನವಾಗಿ ಕೂತು ಯೋಚನೆ ಮಾಡಿದ್ರೆ, ಬೇಡ ಸ್ವಲ್ಪ ಹೆಚ್ಚು ದಿನಾನೇ ತಗೊಳ್ಳಿ, ಒಂದು 4 ದಿನ ತಗೊಂಡು ಯೋಚನೆ ಮಾಡಿ, ನಾನು ಏನು ಮಾಡಬೇಕಾಗಿದೆ, ಏನನ್ನು ಸಾಧಿಸಬೇಕು.